ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುಚಲಕ್ಕಿ ಅನ್ನ ಅಥವಾ ಪ್ಯಾರಾಬೋಲ್ ರೈಸ್ ಹೇಗೆ ಮಾಡೋದಂತ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇದನ್ನು ಹೆಚ್ಚಾಗಿ ಉಡುಪಿ, ಮಂಗಳೂರು ಹಾಗೆಯೇ ಕೇರಳದಲ್ಲಿ ಉಪಯೋಗ ಮಾಡ್ತಾರೆ. ಇದನ್ನು ಕೇರಳ ರೈಸ್ ಅಂತಲೂ ಕರೀತಾರೆ. ಇದು ನೋಡಿ ನಾವು ಕುಕ್ಕರಲ್ಲಿ ಹೇಗೆ ಬಿಡಿ ಬಿಡಿಯಾಗಿ ಹೇಗೆ ಮಾಡ್ಬೋದು ಅಂತ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇದಕ್ಕಾಗಿ ನಾನು ಕುಕ್ಕರಲ್ಲಿ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದೆ. ಇದು ಸ್ವಲ್ಪ ಬಿಸಿಯಾಗಬೇಕು. ಅಷ್ಟರಲ್ಲಿ ನಾವು ಅಕ್ಕಿಯನ್ನು ವಾಶ್ ಮಾಡಿಕೊಳ್ಳುವ. ಅದಕ್ಕಾಗಿ ನಾನು 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. 3 ರಿಂದ 4 ಬಾರಿ ಇದನ್ನು ವಾಶ್ ಮಾಡ್ಕೊಳ್ತಾ ಇದ್ದೇನೆ ನಾನು. ಅಕ್ಕಿಯನ್ನು ತೊಳೆದ ನೀರನ್ನು ವೇಸ್ಟ್ ಮಾಡಬೇಡ. ಅದನ್ನು ನಾವು ಗಿಡಗಳಿಗೆಲ್ಲ ಉಪಯೋಗ ಮಾಡ್ಬೋದು. ಇದರಲ್ಲಿ ತುಂಬಾ ಮಿನರಲ್ಸ್ ಇರೋದ್ರಿಂದ ಗಿಡಗಳಿಗೆ ಇದು ತುಂಬಾ ಉಪಯೋಗವಾಗ್ತದೆ. ಹಾಗೆಯೇ ಇದು ಗಿಡಗಳಿಗೆ ಒಳ್ಳೆಯ ಫರ್ಟಿಲೈಸರ್ ಆಗಿಯೂ ಮತ್ತು ಪೆಸ್ಟ್ ಕಂಟ್ರೋಲ್ ಆಗಿ ಸಹ ಹೆಲ್ಪ್ ಮಾಡ್ತದೆ. ಸೊ ನೀರು ಸಹ ವೇಸ್ಟ್ ಆಗೋದಿಲ್ಲ. ಮತ್ತು ಇದರಲ್ಲಿ ಒಳ್ಳೆಯ ಪ್ರೋಟೀನ್, ಫೈಬರ್, ಐರನ್ ಹಾಗೆಯೇ ನೈಟ್ರೋಜನ್, ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ತುಂಬಾ ಇರ್ತದೆ. ಇದು ಗಿಡಗಳು ಬೇಗನೆ ಬೆಳಿಲಿಕ್ಕೆ ಸಹ ಇದು ಹೆಲ್ಪ್ ಮಾಡ್ತದೆ. ಹಾಗೆ ನೀರನ್ನು ವೇಸ್ಟ್ ಮಾಡಬೇಡಿ. ನಾನು ಇದನ್ನೆಲ್ಲ ಗಿಡಗಳಿಗೆ ಅಕ್ಕಿ ತೊಳೆದ ನೀರನ್ನು ಗಿಡಗಳಿಗೆ ನಾನು ಉಪಯೋಗ ಮಾಡ್ತೇನೆ. ನೋಡಿ, ಇಲ್ಲಿ ಈಗ ನೀರು ಬಿಸಿಯಾಗಿದೆ. ಈಗ ನಾವು ಅಕ್ಕಿಯನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡುವ. ಹಾಕುವಾಗ ನಿಧಾನವಾಗಿ ಹಾಕಿ. ನೀರು ತುಂಬಾ ಬಿಸಿಯಾಗಿರ್ತದೆ. ಸೊ ನಿಧಾನವಾಗಿ ಕೇರ್ಫುಲ್ಲಾಗಿ ಹಾಕೊಳ್ಳಿ. ಈ ಅಕ್ಕಿಯನ್ನು ಉಪಯೋಗಿಸೋದ್ರಿಂದ ವೆಯ್ಟ್ ಲಾಸ್ ಮಾಡಲಿಕ್ಕೂ ಹೆಲ್ಪ್ ಮಾಡ್ತದೆ. ಇದು ಕುಕ್ಕರಲ್ಲಿ ಆದರೆ ಒಂದು ಅರ್ಧ ಗಂಟೆಯಲ್ಲಿ ಬೇಯ್ತದೆ. ಆದರೆ ನಾವು ಪಾತ್ರೆಯಲ್ಲಿ ಹೀಗೆ ಇಡೋದಾದರೆ ಇದು 2 ಗಂಟೆ ಆದರೂ ಬೇಯಲಿಕ್ಕೆ ಟೈಮ್ ತಗೊಳ್ತದೆ. ಈಗ ಇದಕ್ಕೆ ಗ್ಯಾಸ್ಕೆಟ್ ಹಾಕಿ ಮುಚ್ಚಿಡುವ. ಇದು 3 ವಿಸಲ್ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ಬೇಕು. ಈಗ ನೋಡಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ರೈಸನ್ನು ತಗೊಂಡಿದ್ದೇನೆ. ಹಾಗೆಯೇ ಅದರಲ್ಲಿ 5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೇನೆ. ಅಟ್ಲೀಸ್ಟ್ ನಾವು ಇಷ್ಟಾದ ನೀರನ್ನು ತಗೊಳ್ಬೇಕು. 1 ಗ್ಲಾಸಿಗೆ ಇಷ್ಟು ನೀರನ್ನು ತಗೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಅದು ನೀರು ಕಡಿಮೆ ಆದರೆ ರೈಸ್ ಅಂಟಂಟಾಗ್ತದೆ. ಅದು ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಹೀಗೆ ಆದರೆ ಅನ್ನ ಸ್ವಲ್ಪ ಉದುರಾಗಿ ಬರ್ತದೆ. ಸೊ ಈಗ ನೋಡಿ 3 ವಿಸಿಲ್ ಆಯಿತು. ಈಗ ನೋಡಿ ಪರ್ಫೆಕ್ಟ್ ಆಗಿದೆ, ಬೆಂದಿದೆ, ಪರ್ಫೆಕ್ಟಾಗಿ ಬೆಂದಿದೆ ಇದು. ಈಗ ಇದನ್ನು ನಾವು ಸೋಸ್ಕೊಳ್ಬೇಕು. ಇದನ್ನು ಹೇಗೆ ಸೋಸೋದಂತ ನಾನು ಬಸಿದುಕೊಳ್ಳುವುದಂತ ಹೇಳ್ತಾರೆ. ಇದು ಹೇಗೆ ಬಸಿದುಕೊಳ್ಳುವುದಂತ ತೋರಿಸ್ತೇನೆ. 2 ವಿಧಾನದಲ್ಲಿ ನಾವು ಇದನ್ನು ಸೋಸ್ಕೊಳ್ಬೋದು. ಒಂದು ನೋಡಿ, ಈ ಪಾತ್ರೆ ಇದ್ದರೆ ಈ ಪಾತ್ರೆಯಲ್ಲಿ ಹಾಕಿ ನಾವು ಸುಲಭ ವಿಧಾನದಲ್ಲಿ ಇದನ್ನು ನಾವು ಬಸಿದುಕೊಳ್ಬೋದು. ಅಷ್ಟೇನು ಪ್ರಾಬ್ಲಮ್ ಇಲ್ಲ, ಇದು ಈಸಿಯಾಗಿ ಮಾಡ್ಕೊಳ್ಬೋದು. ಇನ್ನೊಂದು ಮೆಥಡಲ್ಲಿ ಒಂದು ಪಾತ್ರೆಯನ್ನು, ಈಗ ನೋಡಿ ನಾನು ಈಗ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ. ಈಗ ಕುಕ್ಕರಿನ ಮುಚ್ಚಳದ ಗ್ಯಾಸ್ಕೆಟನ್ನು ತೆಗಿಬೇಕು. ತೆಗೆದು ಈಗ ಮತ್ತೆ ಕುಕ್ಕರಿಗೆ ಆ ಮುಚ್ಚಳವನ್ನು ಮುಚ್ಚಿಡ್ತಿದ್ದೇನೆ. ಹೀಗೆ ಮುಚ್ಚಿಟ್ಟು ನಾವು ಒಂದು ನ್ಯಾಪ್ಕಿನನ್ನು, ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಅದರ ಹ್ಯಾಂಡಲಲ್ಲಿ ಆ ಕಡೆಯಿಂದ ಈ ಕಡೆ ನಾನು ಹೇಗೆ ತೋರಿಸ್ತಾ ಇದ್ದೇನೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಹ್ಯಾಂಡಲಲ್ಲಿ ಆ ಕಡೆಯಿಂದ ಈ ಕಡೆ ಅದನ್ನು ನ್ಯಾಪ್ಕಿನಿಂದ ಹಿಡಿದು ಟೈಟಾಗಿ ಹಿಡಿಬೇಕು. ಅದನ್ನು ಲೂಸ್ ಬಿಟ್ಟರೆ ಅದು ಚೆಲ್ಲುವ ಸಾಧ್ಯತೆ ಇರ್ತದೆ. ಸೊ ಟೈಟಾಗಿ ಹಿಡ್ಕೊಂಡು ಅದನ್ನು ಅಲ್ಲಿಗೆ ಬಸಿಬೇಕು. ಆ ಪಾತ್ರೆಗೆ ಬಸಿದು ಉಲ್ಟಾ ಮಾಡಿ ನಾವು ಅದನ್ನು ಇಡಬೇಕು. ಆಗ ಅದರೊಳಗಿದ್ದ ಗಂಜಿ ನೀರೆಲ್ಲ ಆ ಪಾತ್ರೆಗೆ ಬೀಳ್ತದೆ. ಸಾರಿ, ಇಲ್ಲಿ ಸ್ವಲ್ಪ ಲೈಟ್ ಹೋದ ಕಾರಣ ಕತ್ಲಾಗಿ ಕಾಣ್ಬೋದು. ಆಯಿತು ನೋಡಿ, ಒಂದು ಅರ್ಧ ಗಂಟೆ ಹಾಗೆ ಇಟ್ಟರೆ ಸಾಕು. ಎಲ್ಲ ಅದರಲ್ಲಿದ್ದ ಗಂಜಿ ನೀರೆಲ್ಲ ಸೋಸಿ ಹೋಗ್ತದೆ. ಈಗ ನೋಡಿ ಹೇಗೆ ಉದುರಾಗಿ ಅನ್ನ ಬಂದಿದೆ ಅಂತ ನೀವೇ ನೋಡ್ಕೊಳ್ಬೋದು.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಕುಚ್ಚಲಕ್ಕಿಯನ್ನು ಕುಕ್ಕರಲ್ಲಿ ಸುಲಭವಾದ ವಿಧಾನದಲ್ಲಿ ಹೇಗೆ ಮಾಡ್ಬೋದಂತ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ತಿಳಿಸಿ. ಹಾಗಾದರೆ ಸರಿ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.